ಮಾಡೋದು, ಕೂತ್ಕೊಂಡು ಯಾರು ಜಮೀನಲ್ಲಿ ಕೆಲಸ ಮಾಡೋದು, ಮತ್ತು ಊಟ ಮಾಡೋದು. ಮತ್ತು ಆಗ ಆಹಾರ ಪದಾರ್ಥಗಳು ಈಗ ನಾವೇನು ಹೇಳ್ತೀವಿ, ಆರ್ಗಾನಿಕ್, ಆಗೆಲ್ಲ ಆರ್ಗಾನಿಕ್ಗೆ ಬೆಳೀತಾ ಇದ್ದವು. ಈಗ ಎಲ್ಲ ಹೊಸ ಹೊಸ ಬೀಜಗಳು, ಹೊಸ ಹೊಸ ಗೊಬ್ಬರಗಳು, ಹೊಸ ಹೊಸ ಕೀಟನಾಶಕಗಳು ಇವೆಲ್ಲ ಬಂದು ಆಹಾರದಲ್ಲಿ ಸತ್ವನೇ ಹೊರಟು. ಆಮೇಲೆ ನಾವು ಸಾಧ್ಯವಾದ ಮಟ್ಟಿಗೆ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳಿಕ್ಕೆ ಪ್ರಯತ್ನ, ಸಾಧ್ಯವಾದ ಮಟ್ಟಿಗೆ ಎಲ್ಲರೂ ತಗೊಳಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಮ್ಮ ಕಡೆ ಎಲ್ಲ ಬಡವರು ಏನು ಮಾಡ್ತಾ ಇದ್ರು, ಕೂಲಿಗೆ ಹೋದರೆ ಅಲ್ಲೆಲ್ಲ ಊಟ ಮಾಡೋರು, ಮತ್ತೆ ರಾತ್ರಿ ಒಂದು ಸರಿ ಊಟ ಮಾಡೋರು. ಹೆಚ್ಚಾಗಿ ಒಂದು ಸ್ವಲ್ಪ ಕಾಳು ಸಾರು ಅಂತ ಮಾಡೋರು ನಮ್ಮ ಕಡೆ. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಕರ್ನಾಟಕ ಕಡೆ ರೊಟ್ಟಿ ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಆಗ ನಮ್ಮ ಕಡೆ ಬಡವರೆಲ್ಲ ಉಪ್ಸಾರು ಮಾಡ್ಕೊಂಡು ತಿನ್ನೋರು, ಆದರೂ ಆರೋಗ್ಯವಾಗಿ ಇರ್ತಿದ್ರು. ಫಿಸಿಕಲ್ ಆಕ್ಟಿವಿಟೀಸ್ ಇರ್ತಿತ್ತು. ಅದಕ್ಕೋಸ್ಕರ ತಪಾಸಣೆ ಮಾಡಿಸ್ಕೊಳ್ಳೋದು ಒಂದು, ಫಿಸಿಕಲ್ ಆಕ್ಟಿವಿಟೀಸ್ನ ಜೀವನದಲ್ಲಿ ಮಾಡ್ತಕ್ಕಂಥದ್ದು ಒಂದು, ಎರಡನೇದು ಸಾಧ್ಯವಾದ ಮಟ್ಟಿಗೆ ಆಹಾರ ಪದ್ಧತಿಯನ್ನು ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹೇಳ್ತಾ ಇದ್ರು, ನಾವು ಬರುವಾಗ ಅಲ್ಲಿ ತೋರಿಸ್ತಾ ಇದ್ದರು, ಮೊಸರು, ಹಾಲು ಮತ್ತು ಮೀನು ಎರಡೂ ತಗೊಂಡ್ರೆ ಭಾಳ ಒಳ್ಳೆಯದು. ಒಟ್ಟಿಗೆ ತಗೋಬೋದು, ಒಟ್ಟಿಗೆ ತಗೋಬಾರ್ದು, ಬೇರೆ ಬೇರೆ ತಗೋಬೇಕು ಅಂತ ಹೇಳು. ನಮ್ಗೆ ಯಾರು ಸಾಕು ಹೇಳ್ಕೊಂಡಿರೋದು ಬಗ್ಗೆ ನಾವು ಮೀನು ತಿನ್ನೋದೇ ಕಡಿಮೆ. ಈ ಮಂಗಳೂರು ಕಡೆಯವರು ಜಾಸ್ತಿ ತಿಂತಾರೆ ಮೀನು, ಕೋಸ್ಟಲ್ ಏರಿಯಾದವರು ಮೀನು ತಿಂತಾರೆ. ನಾವು ಮೀನು ತಿನ್ನೋದು ಭಾಳ ಕಡಿಮೆ. ಕೆರೆ ಮೀನು, ಒಳೆ ಮೀನು ಇಡೋದು ಯಾವಾಗಲೋ ಸಾರಿ ತಿಂತಿದ್ದು. ನಾವು ದಿನನಿತ್ಯ ಮೀನು ತಿನ್ನಲ್ಲ. ಬಟ್ ಮೊಸರು, ಹಾಲು ಮತ್ತು ಮೀನು ಒಟ್ಟಿಗೆ ತಗೋಬಾರ್ದು. ಏನಪ್ಪ ಮಂಜುನಾಥ್, ಹಂಗೆ ಮಾಡ್ತೀಯಾ? ಭಂಡಾರಿ ಇದುವೇ ಇಂಥ ತಪಾಸಣಾ ಶಿಬಿರಗಳು ಮಾಡೋದ್ರಿಂದ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೇಗೆ ಬದುಕಬೇಕು, ಆರೋಗ್ಯವಾಗಿ ಬದುಕಲಿಕ್ಕೆ ಇಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ಇಲಾಖೆಯವರಿಗೆ, ಡಾಕ್ಟರ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ರೋಗ ಬರದೇ ರೀತಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ರೋಗ ಬಂದ ಮೇಲೆ ಆಮೇಲೆ ಕಾಯಿಲೆ ವಾಸಿ ಮಾಡ್ಕೊಳ್ಳೋದು, ಮತ್ತೆ ಅದನ್ನು ಬರದೇ ನೋಡ್ಕೊಳ್ತಕ್ಕಂಥದ್ದು, ಅದಕ್ಕಿಂತ ರೋಗನೇ ಬರದೇ ರೀತಿ ನಾವು ಮಾಡ್ಕೊಳ್ತಕ್ಕಂಥದ್ದು ಭಾಳ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಸೊ ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಈಗ ಇಲಾಖೆಯವರು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಪಾಸಣಾ ಶಿಬಿರಗಳನ್ನು ಮಾಡಬೇಕು. ಅದು ಎಲ್ಲ ಕಡೆ ಮಾಡಬೇಕು. ನಿಮ್ಮ ಜಿಲ್ಲಾ ಆಸ್ಪತ್ರೆಯವರಿಗೆ ಹೇಳಬೇಕು, ಶಿಬಿರಗಳನ್ನು ಮಾಡಿ ಆ ಶಿಬಿರಗಳಲ್ಲಿ ಏನೇನು ಕಾಯಿಲೆಗಳು ಪತ್ತೆ ಹಚ್ತಾರೆ ಆ ಪತ್ತೆ ಹಚ್ಚಿ ಅವಕ್ಕೆಲ್ಲ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಇದು ಭಾಳ ಮುಖ್ಯ. ಇಂಥ ತಪಾಸಣಾ ಶಿಬಿರಗಳು ಮೇಲಿನ ಮೇಲೆ ಆಗಬೇಕು. ಪ್ರತಿಯೊಬ್ಬರೂ ಕೂಡ ಕನಿಷ್ಠ ಒಂದು ಸಾರಿ ವರ್ಷಕ್ಕೆ
ಒಂದು ಸಾರಿ ಅದು ನಿಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಆಮೇಲೆ ದುಶ್ಚಟಗಳನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ದುಶ್ಚಟಗಳು ಗೊತ್ತಿದ್ದು ದುಶ್ಚಟಗಳಿಗೆ ಬಲಿಯಾಗುತ್ತೆ. ಆಮೇಲೆ ಅಡಿಕ್ಟ್ ಆಗಿಬಿಟ್ರೆ ಕಷ್ಟ ಬಿಡೋಕ್ಕಾಗುತ್ತೆ. ನಾನು ಸಿಗರೇಟ್ ಸೇರ್ತಿದ್ದೆ ಭಾಳ ಸ್ಟೂಡೆಂಟ್ ಆಗಿದ್ದಾಗ, ಆಮೇಲೆ ನಾವು ಓದುವಾಗ ಒಂದು ಸಾರಿ 1987 ಇಸ್ವಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದಕ್ಕೆ ಹೋಗಿದ್ರು, ಯಾವುದೋ ಒಂದು ಹೊರದೇಶಕ್ಕೆ ಹೋಗಿ. ಅವರೆಲ್ಲ ಒಂದು ಬಾಕ್ಸ್ ಸಿಗರೇಟ್ ತಂದ್ಕೊಟ್ಬಿಟ್ಟು ನನಗೆ. ಅವೆಲ್ಲ ಸೇರಿ ಎಲ್ಲ ಆದಮೇಲೆ ಒಂದು ದಿನ ಕೂತ್ಕೊಂಡು ಇಷ್ಟೊಂದು ಸಿಗರೇಟು ಭಾಳ ಕಡಿಮೆ ಅವಧಿನ ಸೇರಿಬಿಟ್ಟಿದ್ದೀನಿ, ರೋಗ ಬರೋದು ಗ್ಯಾರಂಟಿ ನನಗೆ ಅಂತೇಳಿ ಅವತ್ತಿಂದ ಸಿಗರೇಟ್ ಸೇರೋದು. 87 ಆಗಸ್ಟ್ 2020 ಅವತ್ತಿಂದ ಇವತ್ತವರೆಗೆ ಸಿಗರೇಟ್. ಈಗೆಲ್ಲ ನೋಡ್ತಾ ಇದ್ದೀವಿ ಹೊಗೆ ಸೊಪ್ಪಿನಿಂದ ಬರ್ತಕ್ಕಂಥ ರೋಗಗಳು ಇವೆಲ್ಲ. ಸೊ ನಾವು ದುಶ್ಚಟಗಳು ಇದಾವಲ್ಲ, ಆ ದುಶ್ಚಟಗಳನ್ನು ದೂರ ಒಳ್ಳೆ ಅಭ್ಯಾಸಗಳನ್ನು, ಜೀವನ ಕ್ರಮಗಳನ್ನು ಮಾಡ್ತಕ್ಕಂಥದ್ದನ್ನು ಕಲಿತೀವಿ. ಸಹವಾಸ ದೋಷನೂ ಒಂದೊಂದ್ಸಾರಿ ಆಗುತ್ತೆ. ಸಹವಾಸ ದೋಷ, ಸಿಗರೇಟ್ ಸೇದೋದ್ರ ಜೊತೆ ಇದು, ಸಿಗರೇಟ್ ಕುಡಿಯೋದ್ರ ಜೊತೆ ಇದರ ಆಮೇಲೆ ಇನ್ನೇನೆಲ್ಲ ಕಲ್ತೀವಿ. ಸೊ ಅದಕ್ಕೆ ದುಶ್ಚಟಗಳಿಂದ ದೂರ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ದುಶ್ಚಟಗಳಿಂದ ಅನೇಕ ಕಾಯಿಲೆಗಳು. ಈಗ ಕೆಲವು ಹೆರಿಡಿಟ್ರಿಯಾಗಿ ಬಂದರೆ, ಇನ್ನು ಕೆಲವು ನಮ್ಮ ಜೀವನ ಕ್ರಮಗಳಿಂದ ಬರ್ತಕ್ಕಂಥ ಜೀವನ ಶೈಲಿಯಿಂದ ರೋಗಗಳಿರ್ತವೆ. ಹೆರಿಡಿಟ್ರಿಯಾಗಿ ಬರ್ತಕ್ಕಂಥ ರೋಗಗಳು ತಪ್ಪಿಸೋಕ್ಕಾಗಲ್ಲ, ಆದರೆ ಜೀವನ ಶೈಲಿಯಿಂದ ಬರ್ತಕ್ಕಂಥ ರೋಗಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಅದನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಆಗ್ತದೆ. ಯಾಕಂದರೆ ಎಲ್ಲಕ್ಕಿಂತ ಆರೋಗ್ಯವೇ ಭಾಗ್ಯ. ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಬಹಳ ಭಾಗ್ಯ. ಅದನ್ನು ವಿದ್ಯಾವಂತರ ಜೊತೆಗೆ ವಿದ್ಯಾವಂತರು ಮಾಡ್ತಾರೆ. ಸೊ ಇದನ್ನ ಮೇಲಿಂದ ಮೇಲೆ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಅದಕ್ಕೋಸ್ಕರನೇ ಇಂಥ ಶಿಬಿರಗಳು, ಕ್ಯಾಂಪ್ಗಳು ಇವೆಲ್ಲ ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈಗ ಆಡಳಿತ ಆಮೇಲೆ ಸೆಕ್ರೆಟರಿಯೇಟ್ನವರು ಸಚಿವರ ನೌಕರರು ಎಲ್ಲರೂ ಸೇರಿ ಮಾಡಿದ್ದೀರಿ. ಇದು ಮೇಲಿನ ಮೇಲೆ ಮಾಡ್ತಾ ಇದ್ದೀವಿ, ಮತ್ತು ಎಲ್ಲರೂ ಕೂಡ ಇದರಲ್ಲಿ ಒಳಗೊಂಡು ಈ ಶಿಬಿರದಲ್ಲಿ ಏನು ನಡೀತದೆ, ಏನು ತಪಾಸಣೆ ಮಾಡ್ತಾರೆ, ತಪಾಸಣೆ ಕೊಡಲಾಗುತ್ತೆ. ಸೊ ನಿಮಗೆ ಜಾಗೃತಿ ಮೂಡಲಿ ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ಈಗ ಸರ್ಕಾರದಿಂದ ಅನೇಕ ಜಿಲ್ಲಾ ಮಟ್ಟದಲ್ಲಿ ಅನೇಕ ಸವಲತ್ತುಗಳೆಲ್ಲ ಮೆಡಿಕಲ್ ಸೆಂಟರ್ಗಳೆಲ್ಲ ನಾನೀಗ ಅಲ್ಲಿ ನೋಡಿದೆ ಬಸ್ನಲ್ಲಿ, ಅವು ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಮೊಬೈಲ್ ಯೂನಿಟ್ಟು, ಏನಿದು ಓಲ್ವೋ ಬಸ್ನವ್ರು ಮಾಡ್ತಾ ಇದ್ದಾರೆ, ಕಿಗ್ವಾಯ್ನವ್ರು ಮಾಡ್ತಾ ಇದ್ದಾರೆ. ಡೆಮೋಗ್ರಫಿ ಅಂತಂದರೆ ಈಗ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಕಣ್ಣಂದು, ಅಲ್ಲಂದು, ENT ಇವೆಲ್ಲ ಏನೇನು ಬೇಕಾದಷ್ಟು ಇದ್ದಾವೆ. ಇವೆಲ್ಲ ಕೆಲವೇ
ಡಾಕ್ಟ್ರೆಲ್ಲ ವಯಸ್ಸಾದ್ಮೇಲೆ ಬರ್ತಾರೆ. ವಯಸ್ಸಾದ ಮುಂಚೆನೇ ಬರದೇ ನಾವು ನೋಡ್ತೇವೆ. ವಯಸ್ಸಾದ್ಮೇಲೆ ಏಜ್ ರಿಲೇಟೆಡ್ ಕಾಯಿಲೆಗಳು ವಯಸ್ಸಿಗಿಂತ ಇನ್ನೂ ಆ ವಯಸ್ಸು ಬರಕ್ಕೆ ಮುಂಚಿತವಾಗಿ ಬಲಿಯಾಗ್ಬಾರ್ದಲ್ಲ. ಸುಂದರವಾದ ಜೀವನನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಾರ್ದಲ್ಲ. ಸೊ ಆ ಕೆಲಸ ಎಲ್ಲ ಮಾಡಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿ ಮತ್ತು ಎಲ್ಲ ನೌಕರರಲ್ಲಿ ಮನವಿ ಮಾಡಿ ನಮಗೆಲ್ಲರೂ ಕೂಡ ಆರೋಗ್ಯ ಭಾಗ್ಯ ದೊರಕಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಈ ಎಲ್ಲ ಇಲಾಖೆಗಳು ಏರ್ಪಾಡು ಮಾಡಿದ್ದಾರೆ. ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ, ನೌಕರ ಸಂಘ, ಸಚಿವರ ಆರೋಗ್ಯ ಇಲಾಖೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು. ನೌಕರ ಬಾಂಧವರಿಗೆ ಆರೋಗ್ಯ ಚೆನ್ನಾಗಿರಲಿ ಅಂತ ಶುಭ ಹಾರೈಸಿದಂತಹ ಸನ್ಮಾನ್ಯ ಮುಖ್ಯ